ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಲಾಭ ಇದೆ. ಅದರಲ್ಲೂ ಈ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರು ಸರ್ಕಾರದ ರಿಲೇಟೆಡ್ ಆ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ. ಇನ್ನು ಅಧಿಕಾರದ ಒಂದು ಅವಕಾಶ ಸಿಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ ಇದೆ, ಒಳ್ಳೆಯ ಉತ್ತಮ ಉಪದೇಶಗಳು ಸಿಗುತ್ತೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನಿಮ್ಮ ಇಷ್ಟ ದೇವತಾ ಪ್ರಾರ್ಥನೆ ಅಥವಾ ನಿಮ್ಮ ಅಮ್ಮನವ್ರ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಸ್ವಲ್ಪ ಅವರೇ ಧಾನ್ಯ ದಾನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಬಹಳ ವಿಶೇಷವಾದ ಬಲ ಬರುತ್ತೆ, ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ, ವಿಶೇಷವಾದ ಅನುಕೂಲತೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಎಲ್ಲ ಇದೆ. ಈ ದಿನದ ಮಟ್ಟಿಗೆ ಮಾಂದಿ ಇರೋದ್ರಿಂದ ಸ್ವಲ್ಪ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಕೆಲಸಕ್ಕೆ ಹೋಗಿ ತುಂಬ ಅನುಕೂಲ ಆಗುತ್ತೆ. ಈ ದಿವಸ ಆಹಾರ ಸಮೃದ್ಧಿ ಚೆನ್ನಾಗಿದೆ, ಕುಟುಂಬ ಸೌಖ್ಯ ಚೆನ್ನಾಗಿದೆ, ಹೆಚ್ಚಿನ ಶುಭ ಫಲ ಇದೆ ನಿಮಗೂ ಕೂಡ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಬರುತ್ತೆ. ಈ ದಿನ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ, ಆದರೆ ಚೆನ್ನಾಗಿದೆ, ಮುಂದೆ ಚೆನ್ನಾಗಿರ್ತೀರ. ಈ ದಿವಸ ನಿಮಗೆ ಆರೋಗ್ಯದಲ್ಲೂ ಅಷ್ಟೇ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಇದೆ. ನೀವು ಕೂಡ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಬಲ ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ವ್ಯಾಪಾರದಲ್ಲಿ ಅತಿಯಾದ ಇನ್ವೆಸ್ಟ್ಮೆಂಟ್ ಉಂಟಾಗುತ್ತೆ. ಏನು ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆಯಲ್ಲ, ಶ್ರಾವಣ ಮಾಸದಲ್ಲಿ ಸಹಜವಾಗಿ ಆಗುತ್ತಲ್ಲ, ವ್ಯವಹಾರಗಳೆಲ್ಲ ಚಿಗುರುತ್ತೆ. ಹಾಗಾಗಿ ಅತಿಯಾದ ಇನ್ವೆಸ್ಟ್ಮೆಂಟ್ ಈ ದಿವಸ ಹೆಚ್ಚು ಖರ್ಚಾಗುತ್ತೆ, ಹುಷಾರು, ಗಮನ ಇರಲಿ. ಇನ್ನು ಈ ದಿವಸ ನಷ್ಟತೆ ಏನೂ ಇದೆ, ಅಲ್ಲಿ ಮಾಂದಿ ಅಷ್ಟಮದಲ್ಲಿರೋ ಕಾರಣದಿಂದಾಗಿ, ಹೀಗಾಗಿ ಸ್ವಲ್ಪ ಹುಷಾರು. ಆದರೆ ಆರೋಗ್ಯ ಸ್ವಲ್ಪ ಚೇತರಿಕೆ ಆಗುತ್ತೆ, ಆರೋಗ್ಯದಲ್ಲಿ ಏನೂ ಬಾಧೆ ಇಲ್ಲ, ಯೋಚನೆ ಮಾಡಬೇಡಿ. ಕೆಲಸದಲ್ಲೂ ಕೆಲಸದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಡಕಿದೆ. ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ, ದುರ್ಗಾ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಲಾಭದಲ್ಲಿದ್ದಾಗ ಲಾಭ ಸಮೃದ್ಧಿ, ನಿಮ್ಮ ಸಾಲ ನಿವಾರಣೆಯಾಗುತ್ತೆ ಮತ್ತು ನಿಮ್ಮ ಸಂಪಾದನೆ ಅಧಿಕವಾಗುತ್ತೆ. ನಿಮ್ಮ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ಈ ದಿನದ ಮಟ್ಟಿಗೆ ಸಣ್ಣ ಪುಟ್ಟ ತೊಡಕಿದೆ, ಆದರೆ ಅದು ಏನು ಅಷ್ಟು ತೊಡಕಲ್ಲ, ಯೋಚನೆ ಮಾಡಬೇಡಿ. ಇನ್ನು ವ್ಯವಹಾರಗಳಲ್ಲಿ, ಅದರಲ್ಲೂ ಈ ಸರ್ಕಾರಿ ಸಂಬಂಧಿ ಅಥವಾ ಆಡಳಿತಾತ್ಮಕವಾಗಿರತಕ್ಕಂಥದ್ದು ಯಾವುದಾದ್ರು ಕೆಲಸಗಳಿದ್ದರೆ ತುಂಬ ಚೆನ್ನಾಗಿ ಬೇಗ ಆಗುತ್ತೆ. ಪ್ರಾರ್ಥನೆಗೆ ದಿವಸ ಶಿವನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಉತ್ತಮವಾದ ಫಲ ಸಿಗುತ್ತೆ. ಈ ದಿವಸ ಶತ್ರುಗಳ ಬಾಧೆ ನಿವಾರಣೆಯಾಗುತ್ತೆ. ಈ ದಿವಸ ನಿಮ್ಮ ಹೊಸ ಅವಕಾಶಗಳಿಗೆ ದಾರಿಯಾಗ್ತಕ್ಕಂಥದ್ದು. ಕೃಷಿ ಚಟುವಟಿಕೆಯಲ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ, ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಾಗೆ ಅನುಕೂಲ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗುರು ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ನೀಲವರ್ಣಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಶನೈಶ್ಚರನ ಕೃಪೆಯಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.